नमस्कार। कलाबुर्गी से बड़ी खबर। कलाबुर्गी पुलिस ने आज एक के बाद एक 3 बड़े ऐलान किए हैं। एक तरफ जहां इंटरस्टेट चोरों का पर्दाफाश हुआ है, वहीं अब कलाबुर्गी की सड़कों पर एआई आर्टिफिशियल इंटेलिजेंस की तीसरी आंख का पहरा होगा। देखिए हमारी स्पेशल रिपोर्ट। कलाबुर्गी सिटी पुलिस अब पूरी तरह से हाईटेक हो गई है। पुलिस कमिश्नर ऑफिस ने इंटेलिजेंट ट्रैफिक मैनेजमेंट सिस्टम ITMS को लॉन्च कर दिया है। अब खैर नहीं, पूरे शहर में 58 लोकेशनों पर 180 AI बेस्ड कैमरे लगाए गए हैं। अब हेलमेट ना पहनना, ट्रिपल राइडिंग, ड्राइविंग के वक्त मोबाइल इस्तेमाल करना या रॉन्ग साइड ड्राइविंग, सब कुछ AI ट्रैक करेगा। ऑटोमेटिक चालान, बिना किसी पुलिस अधिकारी के ये कैमरे ऑटोमेटिक आपका नंबर प्लेट रीड करेंगे, ANPR, और घर बैठे चालान भेज देंगे। इसमें FRS फेशियल रिकॉग्निशन सिस्टम भी है, जो भीड़ में भी अपराधियों को पहचान लेगा। दूसरी खबर, इंटरस्टेट हाउस बर्गलरी गैंग बस्टेड, स्टेशन बाजार। पुलिस ने एक बहुत बड़ी कामयाबी हासिल की है। एक ऐसे इंटरस्टेट गैंग को धर दबोचा है जो बंद घरों को निशाना बनाते थे। पुलिस ने आदि नारायण मंत्री नाम के 64 वर्षीय शातिर चोर को गिरफ्तार किया है। इसके पास से 14 लाख रुपए की कीमत का सोना और ज्वेलरी बरामद की गई है। ये चोर जुलाई 2025 में एक रिटायर्ड BSNL अधिकारी के घर से चोरी करके फरार था, जिसे टेक्निकल सर्विलांस के जरिए पकड़ा गया। तीसरी खबर, स्टेशन बाजार पुलिस ने मंदिर में चोरी करने वाले एक और आरोपी को भी नहीं छोड़ा। मार्च 2026 में महालक्ष्मी देवस्थान ट्रस्ट के मंदिर से सोने और चांदी की मूर्तियों के गहने चोरी हुए थे। पुलिस ने 19 साल के मकसूद अहमद को गिरफ्तार कर लिया है। इसके पास से 1,37,000 रुपए के गोल्ड ताली और सिल्वर ऑर्नामेंट्स बरामद किए गए हैं। पुलिस कमिश्नर शरणप्पा SD, IPS और उनकी टीम ने इन कामयाबियों पर गर्व जताया है। जनता के लिए सीधा संदेश है, नियम पालिए, सुरक्षित रहिए, क्योंकि अब AI और कलाबुर्गी पुलिस की नजर हर जगह है। ಅವಾಗ ಈ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸುಧಾರಣೆ ಆಗುತ್ತೆ ಅಂತ ತಾವು ಕೇಳ್ತಾ ಇದ್ರಿ. ವರ್ಷದ ಆರಂಭದಲ್ಲೇ ಹೇಳಿದ್ವಿ ನಾವು, ಎಸ್ಪೆಷಲಿ 2026ರಲ್ಲಿ ನಾವು ಕಲಬುರಗಿ ನಗರ ಪೊಲೀಸ್ನಿಂದ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರು ಗುರುತಿಸುವಂಥ ಕೆಲಸ ಮಾಡಬೇಕಾಗಿರೋದಂತಂದರೆ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ರಸ್ತೆಗಳ ಒಂದು ಅವಕಾಶ ಕಲ್ಪಿಸಿಕೊಡುವುದು, ಅದರ ಜೊತೆಗೆ ಸಾರ್ವಜನಿಕರಲ್ಲಿನೇ ಏನು ಸಂಚಾರದ ಒಂದು ಪಾಲನೆ ಇದೆ, ಸಂಚಾರ ನಿಯಮಗಳ ಪಾಲನೆ ಇದೆ, ಅದು ಸಕಾರಾತ್ಮಕವಾಗಿ ಸಂಪೂರ್ಣವಾಗಿ ಪಾಲನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ತರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದರ ಹಿತಾಸಕ್ತಿ ಸಾರ್ವಜನಿಕರ ಸುರಕ್ಷತೆಯಲ್ಲಿದೆ. ಏನು ರಸ್ತೆಗಳ ಮೇಲೆ ಪ್ರಾಣಗಳನ್ನು ಕಳ್ಕೊತಾ ಇದ್ದಾರೆ, ಅಪಘಾತಗಳಲ್ಲಿ ಗಂಭೀರ ಗಾಯಗಳಾಗ್ತಾ ಇದ್ದಾರೆ, ಅದರ ಸಂಖ್ಯೆ ನಾವು ಕಡಿಮೆ ಮಾಡಲಿಕ್ಕೋಸ್ಕರ ತಂತ್ರಜ್ಞಾನದ ಆಧುನಿಕ ಮತ್ತು ನಾಗರಿಕ ಕೇಂದ್ರಿತ ಅವರ ಹಿತಾಸಕ್ತಿಯಲ್ಲಿ ಇರುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ನಗರ ಪೊಲೀಸ್ನ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ 2 ಒಳ್ಳೆಯ ಪತ್ತೆ ಕಾರ್ಯಾಗಿದ್ದಾವೆ. ಅದರಲ್ಲಿ ಪ್ರಥಮವಾಗಿ ಒಂದು ಅಂತರ್ಜಿಲ್ಲೆ ಮತ್ತು ಅಂತರ್ರಾಜ್ಯ ಮನೆಗಳ್ಳತನ ಮಾಡ್ತಾ ಇರುವ ಆರೋಪಿ, ಈಗಾಗಲೇ ಕಳೆದ ವರ್ಷವೂ ನನ್ನ ಬಂಧಿಸಲಾಗಿತ್ತು. ಮಂತ್ರಿ ಶಂಕರ್ ಅಂತ ತಮ್ಮೆಲ್ಲ ಗುರುತಿದೆ. ಅವನ ಮೇಲೆ ಸುಮಾರು 240ಕ್ಕಿಂತ ಹೆಚ್ಚು ಅಪರಾಧಗಳಲ್ಲಿ ಅವನು ಭಾಗಿಯಾಗಿದ್ದಾನೆ. ಕಳೆದ ವರ್ಷ ಅಶೋಕನಗರ ಪೊಲೀಸ್ ಸ್ಟೇಷನ್ ತಂಡ ಬಂಧನ ಮಾಡಿದರು. ಈ ವರ್ಷ ಇಲ್ಲಿ ಏನು ಒಂದು ಅಪಾರ್ಟ್ಮೆಂಟಲ್ಲಿ ರಾತ್ರಿ ಹೊತ್ತು ನುಗ್ಗಿ ಅಪಾರ್ಟ್ಮೆಂಟ್ಗಳಲ್ಲಿ ಇರುವ ಯಾವುದಾದ್ರೂ ಲಾಕ್ಡ್ ಹೌಸ್ ಅದನ್ನು ರೆಕ್ಕಿ ಮಾಡಿ ಬೇರೆ ಎಲ್ಲ ಮನೆಗಳ ಒಂದು ಹೊರಗಡೆಯಿಂದ ಚಿಲ್ಕ ಹಾಕಿ ಏನದು ಲಾಕ್ಡ್ ಹೌಸ್ ಇದೆ ಅದನ್ನು ಬ್ರೇಕ್ ಮಾಡಿ ಅದರಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದ. ಅದರಲ್ಲಿ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ದೊರೆತ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಅವನನ್ನು ಮತ್ತೆ ಬಂಧನ ಮಾಡಿದ್ದಾರೆ. ಅವನ ಬಂಧನದಿಂದ ಸುಮಾರು 10 ತೊಲಿ ಗೋಲ್ಡ್ ಏನು ಕಳ್ಳತನ ಆಗಿತ್ತು ಅದನ್ನು ಸುಮಾರು 14 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಎಂಟೈರ್ ತಂಡಕ್ಕೆ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ACP ಸೌತ್ ಮತ್ತು DCP ಕ್ರೈಮ್ ಅವ್ರ ಜೊತೆಗೆ ಅಪರಾಧ ದಳದ ಸಿಬ್ಬಂದಿಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಏನು ಸ್ಟೇಷನ್ ಬಜಾರಲ್ಲಿ ಒಂದು ವಕೀಲರ ಬಡಾವಣೆ ಇದೆ, ಅದರಲ್ಲಿ ಇತ್ತೀಚೆಗೆ ಒಂದು ನೂತನವಾಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಪ್ರಾರಂಭ ಮಾಡಿದರು. ಅಲ್ಲಿ ಈ ದೇವಸ್ಥಾನ ಕಳ್ಳತನ ಮಾಡುವ ಒಬ್ಬ ಆರೋಪಿ
ರೂಢಿಗತ ಆರೋಪಿ ಅಲ್ಲಿರುವ ಒಂದು ಪ್ರತಿಮೆ ಮೇರೆಗಿರುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಇವರು ವೈಜ್ಞಾನಿಕ ರೀತಿಯ ಸಾಕ್ಷ್ಯಗಳ ಆಧಾರದ ಮೇರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ಅರೌಂಡ್ 10 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 100 ಗ್ರಾಮ್ ಏನು ಬೆಳ್ಳಿಯ ಮೂರ್ತಿ ಇದೆ, ಮಹಾಲಕ್ಷ್ಮಿ ಮೂರ್ತಿ ಇದೆ, ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ನಿಯರ್ಲಿ 1,40,000 ಅಷ್ಟು. ಸೊ ಎರಡೂ ಪ್ರಕರಣಗಳಲ್ಲಿ ಸುಮಾರು 15,50,000 ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ತಿಳಿಸ್ತಾ ಇದ್ದೀನಿ.